ಬಿಟ್ರೆ ಜಗಳ ಆಡ್ಬಿಡ್ರಿ ನೋಡಿ ಫುಲ್ ಫೈಟ್ ಎಲ್ಲ ಆ ಕಡೆ ಈ ಕಡೆ ಎಲ್ಲ ನಮ್ನೆ ನೋಡ್ತಾವ್ರೆ. ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ನಾವಿವತ್ತು ಎಲ್ಲಿ ಬಂದಿದೀವಿ ಅಂತ ನೀವ್ ಏನಾರ ನೋಡ್ಬಿಟ್ರೆ ಅಯ್ಯೋ ಅಯ್ಯೋ ರಾವ ಬೆಚ್ಚಿ ಬೆರ್ಗಾಗೋಯ್ತಿರಿ. ಯಾಕೆ ಅಂತಂದ್ರೆ ನಾವು ಬಂದಿರೋದು ಎಜುಕೇಶನ್ ಲೋಕಕ್ಕೆ. ಏನಿದದು ಎಜುಕೇಶನ್ ಲೋಕದಲ್ಲಿ ಅಂತಂದ್ರೆ ಎಜುಕೇಶನ್ ಲೋಕದಲ್ಲಿ ಮೊದಲನೇದಾಗಿ ನೋಡಿ ಕರ್ನಾಟಕ ಇದೆ ನಡಿಲಿ ವಿದ್ಯಾವಂತ ಹೆಂಗ್ ಬೈತಾನೆ ಓದ್ತವ್ರೆ. ಮಾನ್ಯ ಹೊಸ CM ಆದ ತಕ್ಷಣ, ಹೊಸ ಗೃಹ ಮಂತ್ರಿಗಳು ಆದ ತಕ್ಷಣ ಇವನಿಗೆ ಎಜುಕೇಶನ್ಗೆ ಬಿಟ್ಕೊಟ್ಟವ್ರೆ. ಇಲ್ಲೊಬ್ಬ ಕೆಟ್ಟ ಕೆಲಸ ಮಾಡ್ತಾವನೆ ನೋಡಿ, ಇವನೇ ಕೆಟ್ಟ ಕೆಲಸ ಮಾಡ್ತಾ ಇರೋದು. ನನಗೆ ಇಷ್ಟ ಆಯ್ತಾ ಇಲ್ಲ ಅಂದ್ರೆ ಹಿಂಸೆ ಕೊಡ್ತಾವನೆ. ಪಾಪ ವಯಸ್ಸು ಬಂದವಾಗ ಏನಂತಂದ್ರೆ ಆಕ್ಚುಲಿ ಮದುವೆ ಮಾಡ್ಬಿಡ್ಬೇಕು, ಇಲ್ಲಾಂದ್ರೆ ಈಗ ಹಿಂಸೆ ನೋಡಿ ಕೈಯಾಗಿರೋರು ಈಗ ಭಾರಿ ಹಿಂಸೆ ಕೊಡ್ತಾರೆ. ನನಗಂತೂ ಹೇಳಕ್ಕಾಯ್ತಲ್ಲ ನೋಡಿ. ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಇನ್ ವೈಸ್ ಲೈಫ್. ದೆನ್ ದೇರ್ ಆಲ್ಸೋ ಎಜುಕೇಶನ್. ಇಲ್ಲಿ ಇಡೀ ವಿಶ್ವನೇ ಮಾಡಿಕೊಂಡವನು. ಇಲ್ಲಿ ಇಡೀ ವಿಶ್ವದಾಗೆ ನನಗೊಂದು ಕತೆ ಜ್ಞಾಪಕ ಬರ್ತದೆ. ಒಂದು ಕುರಿ ಕತೆ ಇತ್ತು, ಅಲ್ಲಿ ಭಾರತ ಮಡಿಕೊಂಡವ್ರೆ. ನನಗೆ ಭಾರಿ ಅಂದ್ರೆ ಭಾರಿ ಖುಷಿ ಆಯ್ತದೆ ನಿಜವಾಗ್ಲೂ. ನಮ್ಮ ಅಬ್ಬಿ ಅಂತಂದ್ರೆ 10ನೇ ಕ್ಲಾಸು PUC ತೆಗ್ದದ ಮಗ. ಎಜುಕೇಶನ್ನೇ ಗೊತ್ತಿರ್ಲಿಲ್ಲ, ಆ ಲೆಕ್ಕಾಚಾರಕ್ಕೆ ಇದ್ದ. ಇವತ್ತು ಈ ಮಟ್ಟಿಗೆ ಇಂಪಾರ್ಟೆಂಟ್ ಆಯ್ತವನೇ ಅಂತಂದ್ರೆ ನಿಜಕ್ಕೂ ಅವನ ಶ್ರಮಕ್ಕೆ ಆ ಪರಮಾತ್ಮ ಮುಕ್ಕೋಟಿ ದೇವ್ರುಗಳು ಆಶೀರ್ವಾದ ಅವನ ಮೇಲೆ ಅದೇ. ಖಂಡಿತವಾಗ್ಲೂ ಈ ಒಂದು ಯುದ್ಧದಲ್ಲಿ ಗೆದ್ದೇ ಗೆಲ್ತಾನೆ. ಭಾನುವಾರ, ಈ ಭಾನುವಾರ ಮಂಡ್ಯ ಜಿಲ್ಲೆ ಮಂಡ್ಯ ಸಿಟಿ ಒಳಗಡೆ ಇರ್ತಕ್ಕಂಥ ಸ್ಟೋನ್ ಬಿಲ್ಡಿಂಗ್ ಅಲ್ಲಿ ಎಜುಕೇಶನ್ ಇಂಪಾರ್ಟೆಂಟ್ ಅದೇ ಐತಿದೆ. ಅದ್ರ ಲವ್ ಹೆಂಗ್ ಗೊತ್ತಲಾ, ಈಗ ನಾನು ಹಾಕೋ ಯೂಟ್ಯೂಬ್ ವಿಡಿಯೋಗಳು ಯಾರು ನೋಡೋದೇ ಇಲ್ಲ, ಆದ್ರೂ ನಾನು ಮಾಡಾಕ್ತಿದ್ದೆ. ಯಾಕೆಂತಂದ್ರೆ ಇವತ್ತಲ್ಲ ನಾಳೆ ನೋಡ್ತಾರೆ ಅಂತ. ನೀನು ಓದ್ತಾ ಇರೋ ಓದು ನೋಡು, ಈ ತರ ಮೋಟಿವೇಶನ್ ಎಲ್ಲ ಹೆಂಗ್ ಕಲ್ತ್ಕೊಂಡಿದ್ದೀನಿ. ನೀನು ಓದ್ತಾ ಇರೋ ಓದು ಎಕ್ಸಾಮ್ ಆಗ್ಲಿಲ್ಲ ಅಂತಂದ್ರು ನಿನ್ನ ಫ್ಯೂಚರ್ಗೆ ಒಳ್ಳೇದಾಯ್ತದದು. ಸೊ ನೀನು ಡಾಕ್ಟರ್ ಆಗ್ಬೋದು, ಲಾಯರ್ ಆಗ್ಬೋದು, ಯಾರು ಹೇಳಕ್ಕಾಗಲ್ಲ. ಇವ್ದು ಬೇರೆ ದಗ ಆಡ್ತದೆ, ಕಾಲ್ ಆಗ್ತದೆ, ಕೈ ಆಗ್ತದೆ, ಇವ್ದು ಬೇರೆ ದಗ ಆಡ್ತದೆ. ಇಲ್ಲಿ 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 ಹೇಗೆ ನನಗದು ಇವನು ಮಗ ತೋರಿಸ್ತಾ ಇಲ್ಲ, ಕಾಡದೆ 2018-19 ಏನಾರ ಕೇಳಿದ್ರೆ ತೋರ್ಸ್ಬಿಟ್ಟಿರೋದು. ಅದ್ರ ಇವಾಗ ಒಂಚೂರು ತೋರಿಸ್ತಿರೋದು ಕಾರಣ ಅದೇ. ಅದು ಹೇಳಕ್ಕಾಗಲ್ಲ ನಾವು. ಪಾಪ ಅವನು ಬೇಜಾರಾಯ್ತದೆ. ಏನು ಕಾಲು ಏರ್ತದೆ, ಕೈ ಏರ್ತದೆ. ಒಂದೊಂದು ಶಿವರಾಜ್ ಅವರು ಮತ್ತೆ ನಮ್ಮ ಚಿಕ್ಕಮ್ಮವರು ಏನಾರು ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ 2ನೇ ಮಗನಿಗೆ ಮೊದಲು ಮದುವೆ ಮಾಡ್ಬಿಡಿ. ಮೊದಲದವ್ರು ಆಗ್ಬೇಕು, ಇದಕ್ಕೆ ಮಾರ್ಕೊಂಡ್ರೆ ಆಯ್ತದೆ. ಭಾರಿ ಹಿಂಸೆ ಕೊಡ್ತಾವೆ ನಮಗೆ ಅವಾಗವಾಗ, ಕಷ್ಟ ಆಯ್ತದೆ. ಒಬ್ಬಿಯವರು ಕೂಡ ನೋಡಿ ನಗ್ತಾ ಇದ್ದಾರೆ ನೋಡಿ. ದೇವದಾಸ್ ಆಗ್ಬಿಟ್ಟಿದ್ದಾನೆ, ಮುಖದಲ್ಲೆಲ್ಲ ಮಂದಹಾಸ ಇಲ್ಲ. ತಲೆ ಮೇಲೆ ಏನು ಕೈ ಹೊತ್ಕೊಂಡಿರ್ಬೋದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಅದು ತಲೆ ಅನ್ನೋದು ಬ್ರಹ್ಮಾಂಡ. ಬ್ರಹ್ಮಾಂಡ ಅಂತಂದ್ರೆ ಈ ಜಗತ್ತಿಗೆ ಏನು ಗೊತ್ತಿರ್ತದೆ. ಈ ತರ ವಿಡಿಯೋಸ್ಗಳನ್ನ ನಿಮ್ಗೆ ಯಾವಾಗ ನಾನು ತೋರಿಸ್ತೀನಿ, ತಲೆ ಕೆಡಿಸ್ಕೊಬಿಡಿ. ನೀವು ಏನ್ ಮಾಡ್ಕೋಬೇಕು, ಒಂದೇ ವಿಚಾರ, ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಫಾಲೋ ಮಾಡ್ಕೋಬೇಕು. ನೀವು ಯಾರ್ಯಾರು ಎಕ್ಸಾಮ್ ಬರೀತಾ ಇದ್ರಿ ನಿಮ್ಗೂ ಆಲ್ ದ ಬೆಸ್ಟ್. ಪರಮಾತ್ಮ ನಿಮ್ಗೂ ಒಳ್ಳೇದ್ ಮಾಡಿ, ದೇವತಾ ಮನಸ್ಸೇ ನಿಮ್ಗೂ ಒಳ್ಳೇದ್ ಮಾಡಿ. ದೇವರು ಒಂದು ವಿಚಾರ, ನಾನು ಯಾಕೆ ಹಿಂಗೆ ಮಾತಾಡೋದು ಅಂತ ನಿಮ್ಗೂ ತಲೆ ಕೆಡ್ಸ್ಕೊತಿರ್ಬೋದು, ನನ್ ತಲೆ ಕೆಟ್ಟೋಗದೆ ಅಂತ ನಿಮ್ಗೆ ಅನ್ಕೊತಿರ್ಬೋದು. ಬಟ್ ನನಗೆ ಆ ಥರ ಅಲ್ಲ. ಯಾಕೆಂದ್ರೆ ಇವತ್ತು ನಾವು ಒಬ್ರು ವಿದ್ಯಾವಂತರಾಗಬೇಕು ಅಂತಂದ್ರೆ ನೋಡಿ, ಅಲ್ಲಿ ಭಾರತದ ಅರ್ಥವ್ಯವಸ್ಥೆ, ಅರ್ಥಶಾಸ್ತ್ರ ಎಂದರೇನು? ಅರ್ಥಶಾಸ್ತ್ರ ಎಂದರೆ ಭಾರತದ ಏನು ಆರ್ಥಿಕತೆಯನ್ನು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ. ಇತಿಹಾಸ ಎಂದರೇನು? ಕಳೆದು ಹೋದ ಘಟನೆಗಳನ್ನು ಇಂದು ಕುರಿತು ಅಧ್ಯಯನ ಮಾಡುವುದೇ ಇತಿಹಾಸ. ಆಧಾರ ಎಂದರೇನು? ಆಧಾರ ಎಂದರೆ ಇದೆಲ್ಲ ನಮ್ಮ ಮಾಸ್ಟ್ರು KS ಅಂತಿದ್ರು. ಅವ್ರು ಒಂದು 2-3 ತಿಂಗಳು ಪಾಠ ಮಾಡಿದ್ರೆ ಅಷ್ಟೇ, ಆಮೇಲೆ ಕೊಂಟೋಗ್ಬಿಟ್ರು. ನನಗೆ ಭಾರಿ ಬೇಜಾರಾಯ್ತು. ಅವಾಗ ಇವೆಲ್ಲ ಹೇಳ್ಬಿಡೋರು, ಗಟ್ಟಿ ಮಾಡ್ಕೊಬರ್ಬೇಕಾಗತ್ತಿದ್ದು ಎಲ್ಲನೂ. ಆ ಲೆಕ್ಕಾಚಾರಕ್ಕೆ ಬಂದು ಇವತ್ತು ಈ ಲೆಕ್ಕಾಚಾರಕ್ಕೆ ಬಂದಿದ್ದೀವಿ. ನಾನು ಇತಿಹಾಸ ತಜ್ಞ ಆಗ್ಬೇಕಾಗಿತ್ತು, ಆಗಕ್ಕಾಗಿಲ್ಲ ಕಾರಣಾಂತರಗಳಿಂದ. ಮುಂದೊಂದು ದಿವಸದಲ್ಲಿ ನೋಡೋಣ. ಒಳ್ಳೇದಾಗ್ಲಿ. ಬನ್ನಿ, ಈ ದಿನ ಹೆಂಗ್ ಓದೋದು ಅಂತ ಹಿಂಗೆ ತೋರ್ಸ್ಕೊಂಡು ಹೋಯ್ತೀವಿ. ಹೆಂಗ್ ಮಾತಾಡ್ತಾ ನೋಡಿ, ಪ್ಯಾಗ್ದ ಮಾತಾಡ್ದಾಗ ದಯವಿಟ್ಟು ಕ್ಷಮಿಸಬಿ. ನಾನು ಇವ್ನ ಕರ್ಕೊಂಡ್ ನೀನ್ ವಿದ್ಯಾಭ್ಯಾಸ ಹಾಳು ಮಾಡ್ಬಿಟ್ಟೆ. ಹೇಗಾಡ್ತಾರೆ, ನನ್ನ ಬಕ್ರ ಮಾಡ್ತಾವ್ರಿ ಇವ್ರೆಲ್ಲ. ನಾಷ್ಟ ಮಾಡ್ಬೇಕು ನಾವಿ. ನೀನು ನೋಡಿ ನಮ್ಗೋಸ್ಕರ ಇವಾಗ ನಾಷ್ಟ ಮಾಡಕ್ ಹೋಯ್ತಾನೆ ಇವ್. ಅಯ್ಯೋ ನೋಡಿ, ಕೆಟ್ಟ ಪದ ಎಲ್ಲ ಮಾತಾಡ್ತಾರೆ, ನನಗೆ ಇಷ್ಟ ಆಗಲ್ಲ. ಬಿಗ್ ಬಾಸ್ ಸಮಯ 2:30. ಇವಾಗ ಇಲ್ಲಿ ಅಡಿಗೆ ಮಾಡುವುದರ ಬಗ್ಗೆ ಚರ್ಚೆ ಆಗ್ತಿದೆ. ಬಿಗ್ ಬಾಸ್ ನೋಡಿ, ನನ್ನ ಸ್ನೇಹಿತರು ನನಗೋಸ್ಕರ
ಎಗ್ ರೈಸ್ ಮಾಡ್ಕೊಡ್ತಾ ಇದಾರೆ ನನಗೋಸ್ಕರ. ಅವ್ರು ಬೇಕಾದ್ರೆ ನನಗೋಸ್ಕರ ಅವ್ರು ಪ್ರಾಣ ಬಿಡ್ತಾರೆ ಅಂತ ಸ್ನೇಹಿತರು ನಾನು ಮಡಗಿದ್ದೀನಿ. ಇವನಂತೂ ನನ್ಗಂತೂ ಚಿಕ್ಕ ವಯಸ್ಸಿನ ಇರುತ್ತೆ, ಇವ್ರ ತಾಯಿ ಜೊತೆ ಹೇಳ್ಕೊಂಡವನೆ ನಾನು ನನ್ನ ಸ್ನೇಹಿತರು ನನಗೋಸ್ಕರ ಪ್ರಾಣ ಕೊಡುವಂತ ಸ್ನೇಹಿತರನ್ನ ಮಡಿಕೊಂಡಿದ್ದೀನಿ ಅಂತ. ನೋಡಿ ಎಷ್ಟು ಸಾಕದಾಗಿ ಕಾಣಿಸ್ತಾನೆ. ಇವನು ಅಷ್ಟೇ, ಇವನ್ ಚಿಕ್ಕ ವಯಸ್ಸಿನ ಇವನು ಒಂದೊಂದು ವ್ಯವಹಾರ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಇವನು. ಯಾಕೆಂದ್ರೆ ಅಷ್ಟು ನನ್ನ ಮೇಲೆ ಕರೆಂಟ್ ಹಿಡ್ಕೊಂಡಿದ್ದಾನೆ. ನನಗೆ ಅಂತ ಅಡುಗೆ ಮಾಡ್ಕೊಡ್ತಾರೆ. ನೋಡಿ ಅಡುಗೆ ಹೆಂಗಾಯ್ತದೆ ನೀವು ನೋಡಿ. ಕರೆಂಟ್ ಇಲ್ಲ, ಯಾರು ಬೇಜಾರು ಮಾಡ್ಕೋಬೇಡಿ. ಬಟ್ ಈ ಥರದ್ದು ಅಭಿ ಇದು ಮಾಡಕ್ ಇದೇನು ಮಾಡ್ತಿರೋದು ಇವಾಗ? ಅಭಿ ಏನು ಮಾಡ್ತಿರೋದು? ಎಗ್ ರೈಸು. ಎಗ್ ರೈಸ್ ಮಾಡೋದಕ್ಕೆ ಏನೇನು ಹಾಕೊಂಡಿದ್ದೀರಿ? ಮಲ್ಲಿಕಾರ್ಜುನ್ ಎಗ್ ರೈಸ್ ಮಾಡೋದಕ್ಕೆ ಏನೇನು ಹಾಕೊಂಡಿದ್ದೀರಿ? ಪ್ಲೀಸ್ ದಯವಿಟ್ಟು ಹೇಳಿ ಮಲ್ಲಿಕಾರ್ಜುನ್. ಬೇಸಮ್ ಈಗ ಪೂರ್ತಿ ಮುಖ ತೋರಿಸ್ಬಿಡ್ತೀನಿ, ಪೂರ್ತಿ ಮುಖ ತೋರಿಸ್ಬಿಡ್ತೀನಿ ನೋಡಿ. ಎಷ್ಟು ಮಿನಿಟ್ ಬಿಡಿ, ಏನಾಗಲ್ಲ. ನೋಡಿ ನಮ್ಮ ಮಲ್ಲಿಕಾರ್ಜುನ್ ನನಗೋಸ್ಕರ ಆಮ್ಲೆಟ್ಗೂ ರೆಡಿ ಮಾಡಿದ್ದಾರೆ ನೋಡಿ. ದೊಡ್ಡ ಆಮ್ಲೆಟ್ ಹಾಕ್ತಾರಲ್ಲ ಆ ಥರದ್ದು ಹಾಕ್ತಾರೆ ನೋಡಿ. ಅಭಿ ಎಗ್ ರೈಸ್ಗೆ ಏನೇನು ಹಾಕಿದ್ದೀರಾ ಅಭಿ? ಮಲ್ಲಿಕ್ ಅವರ ಮಲ್ಲಿಕಾ ಸರ್ ಮಲ್ಲಿಕಾ ಸರ್ ಏನೇನು ಹಾಕಿದ್ದೀರಾ ಸರ್? ಸರ್ ಹೇಳಿ ಸರ್, ಏನೇನು ಹಾಕಿದ್ದೀರಾ? ಕರೆಂಟ್ ಬೇಗ ಬಂದ್ಬಿಟ್ರೆ ಸಾಕು ಕಣಪ್ಪ. ಸ್ವಲ್ಪ ಇದು ಎಗ್ ರೈಸ್ ಆಲ್ರೆಡಿ ಜಾಸ್ತಿ ಹಾಕೋ ನೋಡಿ, ಜಾಸ್ತಿ ಹಾಕ್ಬೇಕು ಅಂತ ಕೇಳ್ತಿದ್ದಾರೆ ನೋಡಿ. ಕೆಟ್ಟದಾಗೆಲ್ಲ ಬೈತಾ ಇದಾರೆ, ಅದನ್ನೆಲ್ಲ ಹಾಕ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಅದೇ ನಾವು ಕೆಟ್ಟ ಪದ ಅಂತಂದ್ರೆ ಬೇರೆ ತರ ವರ್ಡ್ ಅಲ್ಲ, ಒಳ್ಳೊಳ್ಳೆ ಪದಗಳನ್ನೇ ಕೆಟ್ಟ ಪದ ಅಂತ ನಾವು ಹೇಳೋದು. ನೋಡಿ ಏನೋ ರೆಡಿ ಆಗ್ತಾ ಇದೆ, ಊಟ ಕೂತ್ಕೊಂಡಾಗ ತೋರಿಸ್ತೀನಿ ಬನ್ನಿ. ನೋಡಿ ಇದು ಮೊಟ್ಟೆನ ಜೊತೆಗೆ ಇದು ಮೊಟ್ಟೆ ಅದು ದೋಸೆ ಅಂತಂದ್ರೆ ಆಮ್ಲೆಟ್ ಎರಡು ರೆಡಿ ಆಗಿದೆ ನೋಡಿ. ಅದೇ ನಮ್ಮ ಸ್ನೇಹಿತ ತಿಂತಾ ಇದ್ದಾರೆ ಪಾಪ. ನಮ್ಮಿಬ್ಬರಿಗೂ ಒಂದು ಎಂಥ ಗುಣ, ತಾಯಿ ಗುಣ. ಯಾಕೆಂದ್ರೆ ಅವನು ಗೀ ರೈಸ್ ತಿಂತವನೆ, ಬಿಕಾಸ್ ಅವನು ಇವತ್ತು ಗುರುವಾರ ತಿನ್ನಲ್ಲ. ನಾವು ತಿನ್ಕೊಳ್ತೀವಿ, ತಿನ್ಕೋತೀವಿ ನಾವು. ಅದು ತಾಕತ್ತು. ಸಮಯ ಸರಿಯಾಗಿ 4 ಗಂಟೆ. ಇಲ್ಲಿ ಅಭಿ ಮತ್ತೆ ಮಲ್ಲಿಕಾರ್ಜುನರು ಜಗಳ ಆಡ್ತಾ ಇದ್ದಾರೆ. ನನ್ ತಪ್ಪ ಅನ್ಬಿಡು, ತೊಳೆದ್ ಮಾಡ್ಬಿಟ್ಟು ವಿಡಿಯೋ ಮಾಡಿದ್ರೆ ಕಟಿಂಗ್ ಹೋಗದ ಹೆಂಗ್ ಮಾಡೋದು? ಹೋಗದ ಆಮೇಲೆ ಅಭಿ ಹೊಸ್ಕೋಗ ಪಾತ್ರ ತೊಳೆದ್ಬಿಡ್ತೀನಿ. ಆಮೇಲೆ ನಾನು ಹಂಗೆ ಹೊರ್ಮಕ್ ಹಂಗೊಂಡೈತೀನಿ. ಸರಿಯಾಗಿ 4:20 ಇಲ್ಲಿ ದಿನೇಶ ಕೆಲಸ ಮಾಡಿಲ್ಲ ಅಂತ ಹೇಳಿ ಅಭಿನು ಮತ್ತೆ ಮಲ್ಲಿಕಾರ್ಜುನರು ಬೈತಾ ಇದ್ದಾರೆ. ಇವಾಗ ನಮ್ಮ ಮನೆಯ ಹೆಣ್ಣು ಮಗುನ ತೋರಿಸ್ತೀನಿ ಬನ್ನಿ. ನೋಡಿ ನಮ್ಮ ಮನೆ ಹೆಣ್ಣು ಮಗು ಅದೇ ಅಡ್ಗೆ ಮಾಡ್ತು, ಈಗ ಅದೇ ಪಾತ್ರೆ ತೊಳಿತಿದ್ದಾಳೆ. ನಿಜಕ್ಕೂ ನಮ್ಗೆ ಸಂತೋಷ. ಈ ತರ ಕೆಲಸ ಮಾಡೋದ್ ಕಂಡ್ರೆ ನಮ್ಗೆ ಭಾರಿ ಇಷ್ಟ. ಇವನು ಗಂಡ್ ಮಗನೇ, ಆದ್ರೆ ನಾವು ಇವನನ್ನ ಹೆಣ್ಮಗು ತರ ಸಾಕಿದೀವಿ, ಅದು ನಮ್ಗೆ ಭಾರಿ ಖುಷಿ. ನೋಡಿ ಇವಾಗ ಮನೇಲಿ ಮಾಡಿದಾನ ಮಾಡಿಲ್ವ ಗೊತ್ತಿಲ್ಲ, ಇಲ್ಲಂತೂ ಮಾಡ್ತಾನೆ. ಗ್ರೇಟ್ ಇವನು. ನಾನು ನಮ್ಮ ಸಿಂಹ ಮತ್ತೆ ನಮ್ಮ ಬಂಗಾರಿ ಎಲ್ರು ಕೂಡ ಕಟಿಂಗ್ ಮಾಡ್ಸೋದಿಕ್ಕೆ, ನಮ್ಮ ಸಿಂಹಂಗೆ ಕಟಿಂಗು ಸೇವಿಂಗು ಮಾಡ್ಸೋದಕ್ಕೆ ಹೋಯ್ತಾ ಇದೀವಿ. 3 ಜನ ಈ ಗಾಡಿಲಿ ಹೋಯ್ತೀವಿ, ಇವಾಗ ರಥದಲ್ಲಿ ಹೋಯ್ತೀವಿ. ಹೆಲ್ಮೆಟ್ ಅದೇ ನಮ್ಮ ಹತ್ರ, ಹೆಲ್ಮೆಟ್ ಹಾಕೋತೀವಿ. 3 ಜನ ಹೋಗಲ್ಲ, ನಾವು ಇಬ್ಬರು ಹೋಯ್ತೀವಿ. ಈ 3 ಜನ ಹೊಂಟೋಗ್ಬಿಟ್ರೆ ಪೊಲೀಸ್ ಕೇಸ್ ಐತದೆ, ಅದಕ್ಕೆ ಇಬ್ಬರು ಹೋಯ್ತೀವಿ. ನೋಡಿ ಯಾರೇ ಆಯ್ತಾರೋ ಇದು ಬೆಂಗಳೂರಲ್ಲಿ ಕೂಡ ಓಡಿಸುವಾಗ ಹುಷಾರಾಗಿ ಓಡಿಸಿ, ಇದ್ರಾಗ ಓಡಿಸಿ. ನಾವು ನೋಡಿ ಜಗಳ ಆಡ್ತಾ ಇದಾರೆ, ಫೈಟ್ ಆಡ್ತಾ ಇದಾರೆ. ನೋಡಿ ಹೆಂಗ್ ಆಡ್ತಾ ಇದಾರೆ, ಫೈಟ್ ಹೆಂಗ್ ಆಡ್ತಾ ಇದಾರೆ ನೋಡಿ. ನೋಡಿ ಫೈಟ್ ಮಾಡ್ತಾ ಇದಾರೆ. ಇವನ ಹೆಸರು ಮಲ್ಲಿಕಾರ್ಜುನ, ಅಲ್ಲ ಮಲ್ಲಿಕಾರ್ಜುನ. ನೋಡಿ ಜಗಳ ಫುಲ್ ಫೈಟು ಹೆಂಗ್ ನಡೀತಾ ಫೈಟ್ ನೋಡಿ. ನೋಡಿ ಒಳ್ಳೆ ಫೈಟ್ ನಡೀತದೆ. ಹೇಯ್ ಬಿಡ್ರಲ್ಲ, ಬಿಡ್ರ ಜಗಳಾಡ್ಬಿಡ್ರಿ, ಬಿಡ್ರ ಜಗಳಾಡ್ಬಿಡ್ರಿ. ನೋಡಿ ಫುಲ್ ಫೈಟು. ಎಲ್ಲ ಆ ಕಡೆ ಈ ಕಡೆ ಎಲ್ಲ ನಮ್ನೆ ನೋಡ್ತಾವ್ರೆ. ಇಲ್ಲಿ ನೋಡಿ ಎಲ್ಲಾರು ಇವ್ರನ್ನೇ ನೋಡ್ತಾವ್ರೆ, ಇವ್ರು ಜಗಳಾಡ್ತಾವ್ರೆ. ಫುಲ್ ಫೈಟು. ಅಯ್ಯೋ ಅಲ್ಲಿ ಹೊಡೆದಾಡಕ್ಬಿಟ್ರು. ಆ ಕಡೆ ನಡ್ಕೊಂಬತ್ತಂಬಲ್ಲ ಅವನು. ಬಿಡ ಜಗಳ ಆ ಕಡೆ ಇದೆ ಅಷ್ಟಕ್ಕೆಲ್ಲ. ನನ್ ಬೇರೆ ಪ್ಯಾಂಟ್ ಬೇರೆ ಲೂಜು ಬಿಚ್ಕತದೆ, ಪ್ಯಾಂಟ್ ಬೇರೆ ಲೂಜು ಬಿಚ್ಕತದೆ. ನಾವು 3 ಜನನು ಹೋಗಲ್ಲ, 3 ಜನ ಹೋಗಲ್ಲ. ಓಹೋ ಗಾಡಿ ಮಾಡ್ತಾನೆ ಬೈತಾನೆ ನೋಡಿ. ಇವನೇ ಬೈಯೋದ್ ಜಾಸ್ತಿ, ನಂಗೆಲ್ಲ ಬೈಯೋದ್ ಇವನೇ. 3 ಜನ ಗಾಡಿಲಿ ಹೋಗೋ ತಪ್ಪು, ಅದಕ್ಕೆ ಗಾಡಿಲಿ ಹೋಗೋ ನಾನು ವಿಡಿಯೋ ಮಾಡಲ್ಲ. ಅಪ್ಪಿ ಹೆಂಗ್ ಬೈದ ಅಂತಂದ್ರೆ ಯಪ್ಪ
ಏನು ಬೈದಿಲ್ಲ ಇಲ್ಲಿ ಇಲ್ಲಿ ನನಗೆ ಹೊಡಿತಾವ್ದೆ ನನಗೆ ಹೊಡಿತಾವ್ದೆ ನನಗೆ ಹೊಡಿತಾವ ಇವ್ನು ನನಗೆ ಹೊಡಿತಾವ್ದೆ ಇವ್ನ ಮೇಲೆ ನಾನು ಕೇಸ್ ಹಾಕ್ತೀನಿ. ನೋಡಿ ನೋಡಿ ನೋಡಿ, ಒಬ್ಬ ಲಾಯರ್ ಇಟ್ಕೊಂಡು ದಯವಿಟ್ಟು ಲಾಯರ್ ಯಾರು ನೋಡ್ತಾ ಇದ್ರೆ ಇವ್ನ ಮೇಲೆ ಕೇಸ್ ಮಾಡ್ಕೊಳ್ಳಿ, ಸ್ವಯಂಕೃತ ಕೇಸ್ ಮಾಡಿ ಇವ್ನ ಮೇಲೆ. ಇಲ್ಲಿ ನೋಡಿ ಜುಟ್ಟು ಮೊದ್ಲೇ ಉದ್ರೋಗವೆ, ಮೊದ್ಲೇ ಕ್ಯಾಟ್ಕೆಟ್ ಬದಲೆಲ್ಲ ಬೈತಾನೆ ಇವ್ನ ಮೇಲೆ. ಯಾವ್ದಾದ್ರು ಕೇಸ್ ಹಾಕಿ ನಡಿ, ಅಲ್ಲ ಸ್ಟ್ರೈಟ್ ನಡಿ, ಸ್ಟ್ರೈಟ್ ನಡಿ. ಅಲ್ಲಿ ಅವ್ನ್ ತಕ್ಕೋಬೋದಿ ಕ್ಯಾಟ್ಕೆಟ್ ಅಭಿ ಬೈದ ಇವ್ ಸರ್ರೆ ಗುರ್ಕೊಂಡ್ಬಿಟ್ಟದೆ, ಏನು ಬೈಲಿಲ್ಲ. ಅದಕ್ಕೆ ಮುಂದೆಲ್ಲ ಹಿಡ್ಕೊಂಡಿರೋದಂತ ಇವ್ದಕ್ ಸರ್ಯಾಗಿ ಬೈದ್ಬಿಟ್ಟ ಅದು. ಕೋಳಿ ಮಗನ್ ಜೊತೆ ಯಾಕೆ ಬರೀ ಅಂತ ನೋಡ್ಲೆ ಅವ್ನು. ಅಣ್ಣ ಹಂಗೆ ಅಣ್ಣ ನೋಡ್ರಿ ನೋಡಿ, ಆಗ್ಬೇಕಿಲ್ಲ ಇತ್ಲಾಗ ಇಂಡಿಕೇಟರ್. ಮಾತಲ್ಲೇ ಬೈತಾವನೆ, ಕ್ಯಾಟ್ಕೆಟ್ ಮಾತಲ್ಲೇ ಅಂತವನೆ. ಕೊಡಲ್ಲ ಅದೇ ಕಾರಣಕ್ಕೆ ಇವ್ನ ಮೇಲೆ ಕೇಸ್ ಹಾಕ್ತೀನಿ. ಇದು ಹಾಕ್ತೀನಿ, ಬೈಕ್ ತಗೊಂಡು ನಿಂತ್ಕೊಂಡು ಮಾಡ್ಕೊಳಕ್ ಆಯ್ತಿರ್ಲಿಲ್ವಾ? ಇದು ಹಾಕ್ತೀನಿ ತಂದಿಲ್ಲ. ಕ್ಯಾಟ್ಕೆಟ್ ಮಾತಾಡ ಮಗನ್ ಜೊತೆ ಇದ್ರೆ ಯಾವತ್ತಿಲ್ಲ ನಿಂಗೆ ಅದಲ್ಲ ಅಲ್ಲಿ ಫ್ರೀ ನಡೆಯ Hello. ಮುಂದ್ ಫ್ರೀ ಒಂದ್ ನಡೆಯದೆ ಇವಾಗ ಅವನ ಅಲ್ಲಿ ಸುಂದರ ನೋಡೋಣ ಅವ್ನು ಏನ್ ಮಾಡ್ತಾನೆ. ಫ್ರೀ ಏನಿಲ್ಲ, ಫ್ರೀ ಆಗಿರ್ಬಾರ್ದಕ್ಕಲ್ಲ, ಫುಲ್ ರಸ್ ಆಗಿರ್ಬೇಕು. ನಮ್ ಬುಟ್ಟಿ ಹೋದ್ರೆ ಹೋಗೆ ನೀ ದೂರ, ನಾವ್ ತಲೆ ಕೆಡ್ಸ್ಕೊಳಲ್ಲ. ನಮ್ಮ ಅಬ್ಬಿಗೆ ಕಡಿಂಗ್ ಮಾಡ್ಬೇಕು ಅಪ್ಪಾಜಿ. ಅಪ್ಪಾಜಿ ಒಂದ್ಸರಿ ಒಂದು ಕಡಿಗೆ ಬಾಲ ತಲೆ ಕೆಲ್ಸ್ಕೊಳಕ್ ಕೂತ್ಕೊಳ. ನಮ್ಮ ಅಬ್ಬಿನ ಇವತ್ತು ಇಲ್ಲಿಗೆ ಈ ಸಲೂನ್ಗೆ ಕರ್ಕೊಂತಿದೀವಿ ಕಡಿಂಗ್ ಮಾಡ್ಸಕ್ಕೆ. ಲೇ ನಾನು BMTC ಬಸ್ಕೊಳ್ಳೋವೆ ಹೊಲ ಕಟ್ದೋಲ್ಲ, ನೀನು ತಲೆ ಕೆಲ್ಸ್ಕೊಳಕ್ ಕೂತ್ಕೊಳ ಇಲ್ಲಿ. ಒಂದ್ ಹೋದ್ರಾಯ್ತಾ ಎಲ್ಲಿ ಹೋದಂತ ತಿರುಗ್ ಬರ್ತಾನೆ. ಅಲ್ವಾ ಭಯ್ಯ ಕನ್ನಡ ಬತ್ತಾನೆ ನಿಂಗೆ? ಹಿಂದಿ ಕನ್ನಡ ಕಲಿಯಕ್ಕಿಲ್ಲ? ಕನ್ನಡ ಅಣ್ಣ ನಿಮ್ ಬರ್ತದಲ್ವಣ, ಕಲ್ಸಣ ಇವಂಗ ಒಂಚೂರು ಕನ್ನಡವಾ ತೋಡ ಸ್ವಲ್ಪ ಕಲ್ತ್ವೋ ಅಣ್ಣ. ಹೆಂಗ್ ಕಾಡ್ಬೇಕು ಅಂದ್ರೆ ಇವನು ಗೌರ್ಮೆಂಟ್ ಎಕ್ಸಾಮ್ ಬರೆಯಕ್ ಹೋಯ್ತವನೆ. ಸಿಂಹ ಹುಲಿ ಚಿರತೆ ಹೆಗ್ಗಣ ತರ ಕಾಡ್ಬೇಕಣ ಇವ್ದು, ಸೇಮ್ ಟು ಸೇಮ್. ಮನುಷ್ಯ ತರ ಕಾಣಬೇಡ, ಮನುಷ್ಯ ತರ ಕಾಣಬೇಡ ನಮ್ಮ ಮನುಷ್ಯ ಇವನು. ನೋಡಿ ಇವಾಗ ಶುರುವಾಗಿದೆ, ಬಂಗಾರಿ ಹೆಂಗ್ ಕಾಣ್ತಾ ಇರೋ ನೋಡಿ, ಚಿನ್ನಿ ಮುದ್ದು ಕಂಡಂಗ್ ಕಾಣ್ತಾ ಇದಾರೆ. ಅಣ್ಣ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅಣ್ಣ ನಿಮ್ಮ ಹೆಸರು? ವೆಂಕಟೇಶ್. ನಮ್ ಡ್ಯಾಡಿ ಹೆಸರು ವೆಂಕಟೇಶ್ ಅಣ್ಣ. ಹಾ ಏನ್ ಬತ್ತಾನಂತೆ? ಇಲ್ಲ ಹೋಗ್ತಾ ಇದಾನಂತೆ, ತಲೆ ಕೆಡ್ಸ್ಕೊಬಿಡ ಬಿ, ಯಾರಿಗೂ ಆಗಲ್ಲ ಬಿ. ನಿನಗೆ ನಾನು ಐತೀನಿ, ತಲೆ ಕೆಡ್ಸ್ಕೊಬಿಡ. ನಾನು ಚೆನ್ನಾಗಿದ್ದೀನಿ, ನಾನು ಆಲ್ರೆಡಿ ಕಡಿಮೆ ಮಾಡಿಸ್ಬಿಟ್ಟಿದ್ದೀನಿ. ಇಲ್ಲ ನಾನು ಮಾಡಿಸ್ಬಿಡಿವಿ. 4 ದಿವಸ ಚೆನ್ನಾಗಿ ಕಾಣ್ತದೆ, ಆಮೇಲೆ 5ನೇ ದಿವಸ ಚೆನ್ನಾಗಿ ಕಾಣಲ್ಲಪ್ಪ. ಹೌದಣ್ಣ, ಅದೇ ಜನ ಎಲ್ಲ ಕೇಳ್ತಾರೆ, ಈ ಮಗ ಹಿಂದಕ್ಕೆ ಕುಡ್ಸ್ಕೊಂಡಿದ್ಯಲ್ಲಪ್ಪ ಅಂತ. ಸ್ವಲ್ಪ ದಿವಸ ಚೆನ್ನಾಗಿ ಕಾಣ್ತದೆ ಅಣ್ಣ. ಬಸ್ ಕೊಟ್ಟು ಹೆಂಗಣ ಗೊತ್ತಾಗ ನಂಗೆ ಒಂಚೂರು ಇರ್ಬಾರ್ದಣ್ಣ, ಕಿತ್ತಾಕೊಂಡ ಎಲ್ಲ ಚೆಕ್ ಮಾಡೋಣ, ತಲೆ ಕೆಸ್ಕೊಡ್ರಿ. ಇವನು ನೋಡಿ ಅಣ್ಣ ಸಕ್ಕದಾಗ ಕಾಣಿಸ್ತಾವ್ ಇವಾಗ ನೀವು ಮಾಡ್ತಾ ಇರೋದು. ಅಣ್ಣ ಇವಾಗ ಆಧುನಿಕ ಈಗ ಇವಾಗ ಯಂತ್ರಗಳು ಇವೆಲ್ಲ ಅವಲ್ಲ, ಇದರಿಂದ ಈಸಿ ಆಯ್ತೈತಾ ನಿಮ್ ಕೆಲ್ಸ? ಹೌದಾ, ಹೆಲ್ಪ್ ಆಗ್ತಾ ಇದೆಯಾ? ಅವಾಗ್ಲೂ ಅಣ್ಣ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ನೀವು ಇದನ್ನ? 21 ವರ್ಷದಿಂದ ಸೇಮ್ ಸರ್ವಿಸು. ಕ್ರೇಜಿ ಕಾರಣ ನೀವು. ಹೇಗೆ ಅನ್ನಿಸ್ತಿದೆ ನಿಮ್ಗೆ ಫೀಲಿಂಗ್ ಅಭಿ? ಸಾಕಾಗ ಕಾಣಿಸ್ತೀರಿ. ಹಿಂಗೆ ಹೊಂಟೋಗ್ಬಿಡ್ಲ ಬಿ, ಸುಳ್ಳಿ ಹಿಂಗೆ ಹೊಂಟೋಗ್ಬಿಟ್ಟ. ಪ್ಲೀಸ್ ಹಿಂಗೆ ಹೊಂಟೋಗ್ಬಿಡು. ಬಿಟ್ಬಿಟ್ಟು ಹೋಗೋನೆ ನೋಡು, ಅವನ್ಗೆ ಏನಾರ ಒಂದ್ ದಿವಸ ಫುಲ್ಲು ಕಷ್ಟ ಇರ್ಬೇಕು, ಆ ಟೈಮಲ್ಲಿ ಕೈ ಎತ್ಬಿಟ್ಟು ಹೋಯ್ತೀನಿ ನೋಡು, ಎಲ್ಗಾರ ಕರ್ಕೊಂಡು ಹೋಗ್ಬಿಟ್ಟು. ದಪ್ಪಯ್ಯ ಅಂದ್ರೂ ಬರಲ್ಲ, ದಮ್ಮಯ್ಯ ಅಂದ್ರೂ ಬರಲ್ಲ. ಸೂಪರ್. ನಂಗೂ ಹಂಗೆ ಅನ್ಸುತ್ತೆ, ಕಟ್ ಮಾಡ್ಕೊಡ್ತಾರೆ, ತಲೆ ಕೊಡ್ತೀನಿ. ಅದೇನ್ ಬಿಡಲ್ಲ ಕಣ, ಅದೇ ಕಟ್ ಮಾಡ್ತಾರೆ. ಅಂತ ಇದ್ವಿ. ಈ ಶಾಪ್ ಇರೋದು ಇಲ್ಲಿ ನೀವಿನ ಹೋಟ್ಲು ಮಾಗಡಿ ರೋಡು ಮೊಗ್ಲಲ್ಲಿ. ಅದೇ ಯಾರು ಹೇಳ್ತಾರೆ, BL ಲೇಔಟ. BL ಲೇಔಟ್. ಅಣ್ಣ ಉಡುಪಿ ಹೋಟ್ಲು ಮೊಗ್ಲಲ್ಲಿ ಅದೇ, ಬನ್ನಿ, ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಹಂಗಿನ ಅದ್ಭುತವಾಗಿ ಮಾಡಿಕೊಂಡವ್ರೆ. 21 ವರ್ಷದಿಂದ ಇದೇ ಸರ್ವಿಸ್ನ ಕೊಡ್ತಾ ಬಂದವ್ರೆ ಜನಗಳಿಗೆ. ಬನ್ನಿ ತಗೊಳ್ಳಿ, ಸೂಪರ್ ಅಭಿ ಮಾತ್ರ, ಸೀರಿಯಸ್ ಆಗಿ. ನೀವೇ ಕಟಿಂಗ್ ಮಾಡ್ಕೊಂಡಿಲ್ಲ? ಮುಡಿ ಕೊಟ್ಟಿದ್ದೀರಾ? ಹಾ ಇವನ್ಗೂ ಎತ್ತಿಡ್ಬೇಕಾಯ್ತು FC. ಅಭಿ ಗಡ್ಡೆ ಹಿಂಗಿರ್ಲಿ, ಗಡ್ಡೆ ಎತ್ಸ್ಬೇಡ, ಚೆನ್ನಾಗ್ ಕಾಣ್ತದೆ. ಸೀರಿಯಸ್ ಆಗಿ ಚೆನ್ನಾಗ್ ಕಾಣಿಸ್ತದೆ. ಒಂಚೂರು ಎತ್ತಿಸ್ಬೇಡ ಅಭಿ. ಮೇ ಬಿ ವಿಡಿಯೋ ನೋಡಾದ್ಮೇಲೆ ನಿನ್ನ ID ಕೇಳೋರು ತುಂಬಾ ಜನ ಹುಡ್ಕೋಬಹುದು. ಮೆನ್ಷನ್ ಮಾಡಿರ್ತೀನಿ ಒಂದು ID ಕೂಡ. ನೀವು ನಂಬರ್ ಕೇಳಿದ್ರೆ ಪಾಪ ಅವ್ನು ಕೊಡಕ್ ಆಗಲ್ಲ, ಹೆಚ್ಚನಕ್ಕೆ ಕೊಟ್ಟನು. ನಿಜ ಬಿ ಹೆಂಗ್ ಕಾಣಿಸ್ತೈತೆ ಗೊತ್ತಾ, ಲುಕ್ಗೂ ಗಡ್ಡಕ್ಕೂ. ಸೀರಿಯಸ್ ಆಗಿ ತಮಾಷೆ ಕೇಳ್ತಾ ಇಲ್ಲ, ಬೇಕಾದ್ರೆ ಜನಗಳ ಕಮೆಂಟ್ ಹಾಕ್ತಾರೆ.
ಹೆಂಗ್ ಕಾಣ್ತಾ ಇದೆ, ಸಕಲ ಕಾಣಿಸ್ತಿದೆ, ಸಕಲ ಕಾಣಿಸ್ತಿದೆ. ಸೇಮ್ ಟು ಸೇಮ್ ಚಿಕ್ಕ ವಯಸ್ಸಲ್ಲಿ ಹೆಂಗಿತ್ತು ಹಂಗೆ ಕಾಣ್ತಾ ಇದೆ. ಚಿಕ್ಕ ಮರಿ ಅಂದ್ರೆ ಡ್ಯಾಡಿ. ಅಲ್ಲ ಇದು ಚಿಕ್ಕ ಮರಿಗೆ ಪ್ರೇಮಕ್ಕೆ ಸಿಕ್ತಿರಂಗೆ, ಪ್ರೇಮಮ್ಮ ಸಿಕ್ಕಿರಂಗೆ ಅಭಿಗೂ ಬೇರೆ ಯಾರ ಸಿಗ್ತಾರೆ ಇವಾಗ. ಯಪ್ಪಾ ಏನ್ ಗುರು, ಸೀರಿಯಸ್ ಕ್ರೇಜಿ ಕಾಣಿಸ್ತಾ ಇದೆ. ನನ್ ದೃಷ್ಟಿನೇ ಆಯ್ತದೆ. ಓ ಮನೇಲಿ ಹೋಗಿ ದೃಷ್ಟಿ. ಇವಾಗ ನಮ್ಮ ಅಬ್ಬಿ ಹೆಂಗ್ ಕಾಣ್ತಿದೆ ನೋಡಿ. ಅಬ್ಬಿ ಕಡೆ ತಿರ್ಗೇವಿ ಈ ಕಡೆ. ಅಯ್ಯೋ 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 ಅಯ್ಯೋ, ನಮಗೆ ನೋಡಕ್ ಐತೆಲ್ವಲ್ಲ ಅಬ್ಬಿದ್ದ. ಅಭಿ ಅವಾಗ್ಲೇ ನೋಡಿದ್ರೆ ಹೀರೋ ತರ ಕಾಣ್ತಿದ್ದ, ಇವಾಗ ನೋಡಿದ್ರೆ ಈಗ ಕಾಣ್ತಾವನೆ. ಕೃಷ್ಣಣ್ಣ ಕೃಷ್ಣಣ್ಣ ಕೃಷ್ಣಣ್ಣ. ಅವಾಗ ನೋಡಿದ್ರೆ ಹಂಗಿದ್ದಲ್ಲಡ, ಇವಾಗ ಯಾಕಡೆ ಹಿಂಗದಡ. ಇನ್ನೊಂದ್ಸಲ ತೋರ್ಸ್ಬಿಡಿ ಅಭಿ, ಪ್ರೀತಿ ವೀಕ್ಷಕ ಮಾಸ್ಟರ್ಗಳಿಗೆ. ಅಭಿಗೆ ಅಭಿ ತೋರ್ಸು. ಅಯ್ಯಯ್ಯೋ ಇದೇನು ಹಿಂಗ್ ಕಾಣ್ತಿದ್ಯಲ್ಲ ಅಭಿ. ಕೂದಲು ತೆಗ್ದಿರೋ ಅಣ್ಣವ್ರು ಸಖತ್ತಾಗಿ ಮಾಡಿದ್ರು, ಆದ್ರೆ ಅವ್ನ್ ಕೇಳಿದ ತರನೇ ಮಾಡಿರೋದು. ಅಣ್ಣವ್ರು ಅವ್ನ್ ಹೇಳಿರೋ ತರ ಕಟಿಂಗ್ ಸಖತ್ತಾಗಿ ಮಾಡಿದ್ದಾರೆ. ಆದ್ರೆ ಅಭಿ ಸ್ಟೈಲಿಶ್ ಆಗಿ ಮಾಡ್ಸಿಲ್ಲ ಅವನು. ಅವ್ನ್ ಹೆಂಗ್ ಬೇಕೋ ಹಂಗ್ ಮಾಡ್ಸ್ಕೊಂಡಿದ್ದಾನೆ. ತುಂಬಾ ಖುಷಿ ಆಯ್ತು ಅಣ್ಣಂಗೂ. ಫ್ರೆಂಡು ದೊಡ್ಡ ಹಣ್ಣು ನಮ್ನ ಮಧ್ಯ ರೋಡಲ್ಲಿ ಬಿಟ್ಬಿಟ್ಟು ಹೋಗೋನೆ. ಈ ಸೇಡನ್ನ ನಾವು ಒಂದಲ್ಲ ಒಂದ್ ದಿವಸ ತೀರಿಸ್ಕೊತೀವಿ ಅಂತ ಹೇಳ್ಕೊಳ್ತಾ ನಡ್ಕೊಂಡು ಹೋಯ್ತಾ ಇದೀವಿ. ಇದೇ ನಾವಿಬ್ಬರು ಮಾಡ್ತಾರೋ ಶಪಥ. ನೀನ್ ತೀರ್ಸ್ಕೊಳ್ಳಲ್ವ ಸೇಡ?